ಇವತ್ತಿನ ವಿಶೇಷ ಹತ್ತಿ ಥರ ಮೃದುವಾಗಿ ಮಾಡುವಂಥ ಆಲೂ ಪರಾಟ. ಈ ಆಲೂ ಪರಾಟನ ಮಕ್ಕಳಿಗೆ ಇಷ್ಟ ಆಗೋ ಹಾಗೆ ಮಾಡಬೇಕು. ಅದು ಹೇಗೆ ಅಂತಂದರೆ, ಹೊರಗಡೆ ಸಾಫ್ಟ್ ಆಗಿರಬೇಕು, ಒಳಗಡೆ ಸ್ಟಫಿಂಗು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿರಬೇಕು. ಆಗ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ತುಂಬ ಹೊತ್ತು ಹೀಗೆ ಸಾಫ್ಟಾಗಿ ರುಚಿಯಾಗಿ ಇರುತ್ತೆ. ಇದನ್ನು ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟು ತಗೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ಟಿಫಾಗಿ ಅಂದರೆ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಮೊದಲೇ ಸಾಫ್ಟಾಗಿ ಕಲಿಸ್ಕೋಬೇಡಿ. ನಾನು ಹೇಳ್ತೀನಿ, ಈ ಹಿಟ್ಟು ಮೃದುವಾಗಿರಬೇಕು. ಪರಾಟ ನಾದಿಸಬೇಕಾದ್ರೆ ಅದು ಕಟ್ಟಾಗ್ದಂಗೆ ಸುಲಭವಾಗಿ ಬರಬೇಕು ಅಂತಂದರೆ ಈ ರೀತಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಬಿಟ್ಟು ಈ ರೀತಿ ಮಧ್ಯೆ ಮಧ್ಯೆ ಸ್ವಲ್ಪ ಡಿಪ್ನ ಮಾಡಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಡೋಣ. ಆವಾಗ ಏನಾಗುತ್ತೆ, ಹಿಟ್ಟು ಚೆನ್ನಾಗಿ ಅರಳುತ್ತೆ, ಪರಾಟ ಮೃದುವಾಗಿ ಬರುತ್ತೆ. ಹಾಗೆಯೇ ಸ್ಟಫಿಂಗೋಸ್ಕರ ಇಲ್ಲಿ 3 ಆಲೂಗೆಡ್ಡೆನ ಬೇಯಿಸ್ಕೊಬಿಟ್ಟು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಗಂಟಿಲ್ದ ಹಾಗೆ ಮ್ಯಾಶ್ ಮಾಡಿರಬೇಕು. ಗಂಟಿದ್ದರೆ ಪರಾಟ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹೀಗೆ ನೋಡಿ ನೈಸಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಒಂದು ಪುಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ 1 ಟೀ ಸ್ಪೂನಷ್ಟು ಧನಿಯಾ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ತಾ ಇದ್ದೀನಿ. ಇದನ್ನು ಸ್ವಲ್ಪ ತರಿತರಿಯಾಗಿ ನಾವು ಕುಟ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ. ಹೀಗೆ ಪುಡಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ತರಿತರಿಯಾಗಿ ಪುಡಿ ಮಾಡಿರುವಂಥ ಧನಿಯಾ ಜೀರಿಗೆನ ಆಲೂಗೆಡ್ಡೆಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಹುದು. ಪೇಸ್ಟ್ ಹಾಕಿದರೆ ಮಕ್ಕಳು ಬಾಯಿಗೆ ಸಿಗೋದಿಲ್ಲ, ಆರಾಮಾಗಿ ತಿಂತಾರೆ ಅಂತ. ಜೊತೆಗೆ ಕೊತ್ತಂಬರಿ ಎಲೆನ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಎಲೆನ ಹಾಕ್ಕೊಂಡು ಹಾಗೆಯೇ ಅರಿಶಿನ ಪುಡಿನ ಸೇರಿಸಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದಷ್ಟೇ. ಧನಿಯಾ ಸೊಪ್ಪನ್ನು ಹಾಕಬೇಕಾದ್ರೆ ಆದಷ್ಟು ಸೊಪ್ಪನ್ನು ಮಾತ್ರ ಹಾಕಿ ಕಡ್ಡಿನ ಸೇರಿಸಬೇಡಿ. ಕಡ್ಡಿ ಹಾಕಿದರೆ ನೀವು ಪರಾಟ ಲಟ್ಟಿಸ್ಬೇಕಾದ್ರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಆಲೂಗೆಡ್ಡೆಯೊಂದಿಗೆ ಸೇರಿಸಿ ಮಸಾಲೆ ಪುಡಿ ಏನು ಬೇಕೋ ಅದನ್ನು ಹಾಕ್ಕೊಂಡು ಈ ರೀತಿ ಹದವಾಗಿ ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ತೀರಾ ಸಾಫ್ಟಾಗಿ ಬೇಯಿಸಬಾರ್ದು, ಹಾಗೆ ತೀರಾ ಗಟ್ಟಿಯಾಗೂ ಸಹ ಬೇಯಿಸ್ಕೋಬಾರ್ದು. ಒಂದು ಹದವಾಗಿ ಬೇಯಿಸಿದರೆ ಉಂಡೆ ಹದವಾಗಿ ಬರುತ್ತೆ. ಆವಾಗ ನಾವು ಪರಾಟ ಲಟ್ಟಿಸ್ಬೇಕಾದ್ರೆ ತುಂಬಾ ಸುಲಭವಾಗಿ ಲಟ್ಟಿಸ್ಬೋದು, ಕಟ್ಟಾಗೋದಿಲ್ಲ. ಹಾಗೆಯೇ ಆ ಸ್ಟಫಿಂಗು ಸಹ ಹೊರಗಡೆ ಬರೋದಿಲ್ಲ. ನಾವು ತೊಗೊಂಡಂಥ 3 ಆಲೂಗೆಡ್ಡೆನಲ್ಲಿ ಮೀಡಿಯಮ್ ಸೈಜ್ ಆಲೂಗೆಡ್ಡೆನಲ್ಲಿ 5 ಉಂಡೆಗಳು ರೆಡಿಯಾಗಿದೆ. ಇದನ್ನ ಸೈಡಿಗೆ ಇಡೋಣ. ನಾವು ಮೊದಲೇ ಗೋಧಿ ಹಿಟ್ಟನ್ನು ನೆನೆಸಿಟ್ಟಿದ್ವಿ ಅಲ್ವಾ, ಒಂದು 20 ನಿಮಿಷ. ಅದು ಈಗ ಚೆನ್ನಾಗಿ ನೆಂದಿದೆ. ಈವಾಗ ಹಿಟ್ಟನ್ನು ಚೆನ್ನಾಗಿ ನಾವು ನಾದಿಸ್ಕೋಬೇಕಾಗುತ್ತೆ. 1 ರಿಂದ 2 ನಿಮಿಷ ಚೆನ್ನಾಗಿ ನಾದ್ಬಿಟ್ರೆ ಈ ಹಿಟ್ಟು ಸಾಫ್ಟ್ ಆಗುತ್ತೆ. ಆವಾಗ ನಾವು ಸ್ಟಫಿಂಗನ್ನು ಒಳಗಡೆ ಇಟ್ಬಿಟ್ಟು ನಾವು ಪರಾಟ ಲಟ್ಟಿಸ್ಬೇಕಾದ್ರೆ ಮೃದುವಾಗಿ ಬರುತ್ತೆ, ಎಲ್ಲೂ ಸಹ ಕಟ್ಟಾಗೋದಿಲ್ಲ. ಈ ಹಿಟ್ಟನ್ನು ಹೇಗೆ ನಾದಿಸ್ತೀವಿ ಅದು ತುಂಬಾ ಮುಖ್ಯ. ಹಿಟ್ಟು ಹದವಾಗಿರಬೇಕು, ತೀರಾ ಗಟ್ಟಿಗೂ ಇರಬಾರ್ದು, ತೀರಾ ಸಾಫ್ಟ್ ಆಗಿರಬಾರ್ದು. ಈ ಗೋಧಿ ಹಿಟ್ಟು ಹಾಗೆಯೇ ಆ ಸ್ಟಫಿಂಗ್ ಮಸಾಲೆ, ಆಲೂಗೆಡ್ಡೆ ಮಸಾಲೆ ಎರಡು ಒಂದೇ ಹದವಾಗಿದ್ದರೆ ಪರಾಟ ಲಟ್ಟಿಸೋದು ತುಂಬಾ ಹೆಲ್ಪ್ ಆಗುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ, ಸ್ಟಫಿಂಗು ಸಹ ರೆಡಿಯಾಗಿದೆ. ಈ ಗೋಧಿ ಹಿಟ್ಟು ಯಾವ ಸೈಜಿಗೆ ತೊಗೊಂಡಿದ್ವೋ ಅದೇ ಸೈಜಿನಲ್ಲಿ ನಾವು ಸ್ಟಫಿಂಗನ್ನು ಸಹ ತೊಗೋಬೇಕಾಗುತ್ತೆ. ಮೊದಲು ಗೋಧಿ ಹಿಟ್ಟನ್ನು ತೊಗೊಂಡು ಈ ರೀತಿ ಬೆರಳಿನ ಸಹಾಯದಲ್ಲಿ ಹೀಗೆ ಕಪ್ಪಿನ ಶೇಪ್ನಲ್ಲಿ ನಾನು ತೊಗೊಳ್ತಾ ಇದ್ದೀನಿ. ಈ ರೀತಿ ನಾವು ಕಪ್ ಶೇಪಲ್ಲಿ ನಾವು ಗೋಧಿ ಹಿಟ್ಟನ್ನು ಮಾಡಿಕೊಂಡ್ರೆ ಒಳಗಡೆ ಸ್ಟಫಿಂಗನ್ನು ಆರಾಮಾಗಿ ಇಡ್ಬೋದು. ಕ್ಲೋಸ್ ಮಾಡಿದ ಮೇಲೆ ಅದು ನಾವು ಲಟ್ಟಿಸಿದಾಗ ಹೊರಗಡೆ ಬರೋದಿಲ್ಲ. ಈಗ ಒಳಗಡೆ ಸ್ಟಫಿಂಗನ್ನು ಇಟ್ಬಿಟ್ಟು ಹೀಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಟೈಟಾಗಿ ಕ್ಲೋಸ್ ಮಾಡಿಬಿಟ್ಟು ಈಗ ಇದನ್ನು ಇಟ್ಕೊಬಿಟ್ಟು ನಾವು ಮೊದಲು ಬೆರಳಿನ ಸಹಾಯದಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಆವಾಗ ಏನಾಗುತ್ತೆ, ಒಳಗಡೆ ಸ್ಟಫಿಂಗು ಎಲ್ಲ ಕಡೆಯೂ ಹೋಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಒಂದೇ ಸಾರಿ ನಾವು ಲಟ್ಟಣಿಗೆ ಇಟ್ಕೊಂಡು ಮಧ್ಯದಲ್ಲಿ ಪ್ರೆಸ್ ಮಾಡಿಬಿಟ್ರೆ ಆ ಸ್ಟಫಿಂಗು ಕರೆಕ್ಟಾಗಿ ಸ್ಪ್ರೆಡ್ ಆಗೋದಿಲ್ಲ. ಒಂದು ಕಡೆ ಸ್ಟಫಿಂಗ್ ಇರುತ್ತೆ, ಒಂದು ಕಡೆ ಸ್ಟಫಿಂಗ್ ಇರೋದಿಲ್ಲ, ಪರಾಟ ರುಚಿಯಾಗಿ ಬರೋದಿಲ್ಲ, ಹಾಗೆಯೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇವಾಗ ಮೊದಲು ಬೆರಳಿನ ಸಹಾಯದಲ್ಲಿ ನಾವು ಸ್ಪ್ರೆಡ್ ಮಾಡ್ಕೊಬಿಟ್ಟು ಆಮೇಲೆ ಲಟ್ಟಣಿಗೆ ತೊಗೊಂಡು ಸೈಡಿಂದ ನಾವು ಲಟ್ಟಿಸ್ಕೊಬಂದರೆ ಈ ಸ್ಟಫಿಂಗು ಸಹ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಪರಾಟ ನೀವು ಹೇಗೆ ಎಷ್ಟೇ ಅಗಲ ನಾದಿಸಿದ್ರೂ ಸಹ ಲಟ್ಟಿಸಿದ್ರೂ ಸಹ ಅದು ಕಿತ್ತೋಗೋದಿಲ್ಲ. ಇವಾಗ ನೋಡಿದರೆ ನೀವು ನೋಡ್ತಾ ಇರ್ಬೋದು, ಸೂಪರಾಗಿ ಪರಾಟನ ನಾನು ಲಟ್ಟಿಸ್ತಾ ಇದ್ದೀನಿ, ಎಲ್ಲೂ ಸಹ ಕಿತ್ತೋಗ್ತಾ ಇಲ್ಲ, ಹಾಗೆಯೇ ಸ್ಟಫಿಂಗು ಸಹ ಹೊರಗಡೆ ಬಂದಿಲ್ಲ. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನು ಬೇಯಿಸೋದು ಸಹ ಒಂದು ಟೆಕ್ನಿಕ್ಕು. ಅದೇನು ಅಂತಂದರೆ, ಈಗ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾವು ಲಟ್ಟಿಸ್ಕೊಂಡ್ರ ಅಂತ ಈ ಪರಾಟನ ಬೇಯಿಸಬೇಕಾದ್ರೆ ಫ್ಲೇಮ್ ಹೈಯಲ್ಲೇ ಇರಬೇಕು. ಮೊದಲು ಕಾವಿಲಿ ಈ ರೀತಿ ಚೆನ್ನಾಗಿ ಬಿಸಿಯಾಗಿರಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ರೆಡಿ ಮಾಡಿಕೊಂಡು ಲಟ್ಸಿರೋಂಥ ಪರಾಟನ ಹಾಕಿ ಫ್ಲೇಮ್ನ ಹೈನಲ್ಲೇ ಇಟ್ಕೊಂಡು ಇದನ್ನ ಎರಡೂ ಬದಿನೂ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಈಗ ಬೇಯಿಸಬೇಕಾದ್ರೆ ಮೇಲೆ ನೀವು ತುಪ್ಪನೋ ಎಣ್ಣೆನೋ ಹಾಕೋಬಹುದು. ನಿಮಗೆ ಏನು ಇಷ್ಟನೋ ಅದನ್ನು ಹಾಕೋಬಹುದು. ತುಪ್ಪನಾದರೂ ಹಾಕೋಬೋದು, ಎಣ್ಣೆನಾದರೂ ಹಾಕೋಬೋದು. ತುಪ್ಪ ಹಾಕಿದರೆ ಸ್ವಲ್ಪ ಜಾಸ್ತಿ ಹೊಗೆ ಬರುತ್ತೆ, ಹಾಗಾಗಿ ಅದು ಬೇಡ ಅಂದರೆ ನೀವು ಎಣ್ಣೆನ ಹಾಕೋಬೋದು, ತುಪ್ಪನ ಲಾಸ್ಟಿಗೆ ಹಾಕೋಬೋದು. ಇವಾಗ ನೋಡಿದರೆ ಎರಡೂ ಬದಿನೂ ಚೆನ್ನಾಗಿ ಬೆಂದು ಪರಾಟ ರೆಡಿಯಾಗಿದೆ. ಈ ಪರಾಟ ಫುಲ್ ರೆಡಿ ಆದಮೇಲೆ ಖಾಲಿಯಿಂದ ತೆಗಿಯೋಕ್ಕಿಂತ ಮುಂಚೆ ಲಾಸ್ಟಿಗೆ ನೀವು ತುಪ್ಪನ ಈ ರೀತಿ ಸವರಿ, ಆವಾಗ ಹೊಗೆ ಜಾಸ್ತಿ ಬರೋದಿಲ್ಲ. ಮೊದಲೇ ತುಪ್ಪ ಹಾಕಿ ಬೇಯಿಸ್ಬಿಟ್ರೆ ಅಡುಗೆ ಮನೆ ಫುಲ್ ಹೊಗೆ ತುಂಬ್ಕೊಬಿಡುತ್ತೆ.
ಪರಾಟ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ನೀವು ಹಿಟ್ಟನ್ನು ಹೇಗೆ ನಾದಿಸ್ಕೋತೀರಾ, ಜೊತೆಗೆ ಆಲೂಗೆಡ್ಡೆ ಸ್ಟಫಿಂಗ್ನ ಹೇಗೆ ರೆಡಿ ಮಾಡ್ಕೊಡ್ತೀರಾ ಅದು ಮುಖ್ಯ. ಜೊತೆಗೆ ಲಟ್ಟಿಸ್ಬೇಕಾದ್ರೆ ಕೆಲವು ಟೆಕ್ನಿಕ್ಸ್ನ ಫಾಲೋ ಮಾಡಬೇಕಾಗತ್ತೆ. ಬೇಯಿಸಬೇಕಾದ್ರೂ ಸಹ ಹೈ ಫ್ಲೇಮಲ್ಲಿ ಬೇಯಿಸಬೇಕಾಗತ್ತೆ. ಇಷ್ಟು ನೀವು ಫಾಲೋ ಮಾಡ್ಕೊಂಡು ಬಂದರೆ ಸಾಫ್ಟಾಗಿರೋವಂಥ ಪರಾಟನ ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಸ್ಟಫಿಂಗು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದರೆ ಮಕ್ಕಳು ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಆಲೂಗೆಡ್ಡೆ ಪರಾಟ ಮಾತ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಮಾಡಿರೋಂಥ ಪರಾಟನ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಒಳಗಡೆ ಇರೋವಂಥ ಸ್ಟಫಿಂಗು ಒಂದೇ ಸಮನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆ ನೋಡಿ. ಲಾಸ್ಟ್ ಎಡ್ಜ್ವರೆಗೂ ಸಹ ಸ್ಟಫಿಂಗು ಕರೆಕ್ಟಾಗಿ ಸ್ಪ್ರೆಡ್ ಆಗಿದೆ. ಈ ರೀತಿ ಪರಾಟ ಮಾಡಬೇಕು ಅಂದರೆ ನಾನು ವೀಡಿಯೋದಲ್ಲಿ ತೋರಿಸಿರೋ ಅಂಥ ಕೆಲವು ಟಿಪ್ಸು ಟೆಕ್ನಿಕ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಇದೇ ರೀತಿ ಪರಾಟನ ಮನೆಯಲ್ಲಿ ಮಾಡ್ಬೋದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.